ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಶ್ವಿಜಾ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಭವ್ಯ ಮಂಜುನಾಥ್. ಸೊ ಗೈಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಇವಾಗ ನಾನು ಮತ್ತು ನನ್ನ ಮಗಳು ಯುಗಾದಿ ಹಬ್ಬಕ್ಕೆ ಮೇಯ್ನಾಗಿ ತೋರಣ ಬಾಗಿಲು ಕಟ್ಟೋವಂಥದ್ದು. ಸೊ ಅದಕ್ಕೆ ಇಬ್ಬರು ಸ್ನಾನ ಎಲ್ಲ ಆಗಿದೆ. ಇವಾಗ ತೋರಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳಿಗ್ಗೆನೇ ತೋರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪೆಲ್ಲ ನಮ್ಮ ಅಪ್ಪಾಜಿ ಬೆಳಿಗ್ಗೆನೇ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಅವರು ಬೆಳಿಗ್ಗೆ ಬೇಗನೆ ಹೊರಟೋಗ್ಬಿಡ್ತಾರೆ ದೇವಸ್ಥಾನದ ಹತ್ರ. ಭಾನುವಾರ ಆಗಿರೋದ್ರಿಂದ ಜನ ಕೂಡ ತುಂಬ ಇರ್ತಾರೆ, ದೇವಸ್ಥಾನದ ಹತ್ರ ರಶ್ ಆಗ್ತಾರೆ. ಸೊ ಅದಕ್ಕೆ ಅವರು ಇರಲಿಲ್ಲ ತೋರಣ ರೆಡಿ ಮಾಡ್ಕೊಡೋದಕ್ಕೆ. ಪ್ರತಿ ವರ್ಷವೂ ಅವರೇ ರೆಡಿ ಮಾಡಿಕೊಡ್ತಿದ್ದು. ಈ ವರ್ಷ ನಾನೇ ರೆಡಿ ಮಾಡ್ಕೊಡೋಣ ಅಂತೇಳಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸೊ ನನ್ನ ಮಗಳು ಇವಾಗ ನನಗೆ ಅದಕ್ಕೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ. ಹೂವು ಬಂದುಬಿಟ್ಟು ಹಂಚಿನ ಕಡ್ಡಿ ಬರುತ್ತಲ್ಲ, ಸೊ ಅದರಿಂದ ಹೂವನ್ನು ಮಾವಿನ ಎಲೆಗೆ ಚುಚ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಆಲ್ರೆಡಿ ಒಂದು ಬಾಗಿಲಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಇನ್ನೊಂದು ಬಾಗಿಲಿಗೆ ಇವಾಗ ರೆಡಿ ಮಾಡ್ತಾ ಇರೋವಂಥದ್ದು. ಹಬ್ಬದ ದಿನ ನಾವು ಎಷ್ಟೇ ಬೇಗ ಇದ್ರೂ ಕೆಲಸನೇ ಆಗೋದಿಲ್ಲ. ಸೊ ಎಷ್ಟು ಬೇಗ ಮಾಡ್ತಾಯಿದ್ರು ಲೇಟ್ ಆಗ್ತಾನೆ ಇರುತ್ತೆ. ನಾವು ಹಬ್ಬದ ದಿನ 5:45 ಎದ್ವಿ. ಏಕೆಂತಂದರೆ ನಿನ್ನೆ ನೈಟ್ ಹಬ್ಬದ ದಿನವೇ ನಾವೆಲ್ಲ ನೈಟ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡಿದ್ವಿ. ಹಾಗಾಗಿ ಒಂದು 5:45 ಎದ್ವಿ. ಅಂದ್ರೂ ಕೆಲಸಗಳಂತೂ ಆಗ್ತಾ ಇರಲಿಲ್ಲ. ನಾನು ತೋರಣ ರೆಡಿ ಮಾಡೋಷ್ಟರಲ್ಲೇ ಟೈಮು 9 ಗಂಟೆ ಆಗೋಗಿತ್ತು. ಪರವಾಗಿಲ್ಲ, ಮಾಡೋಣ ನಿಧಾನಕ್ಕೆ ಆರಾಮಾಗೆ ಅಂತ ಹೇಳಿ ಆರಾಮಾಗೆ ಕುತ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೀವಿ. ನನ್ನ ಮಗಳಂತೂ ಸುಮ್ಮನೆ ಅಂತೂ ಇರೋದಿಲ್ಲ. ಅವಳು ನಾವೇನೇ ಮಾಡ್ತಿದ್ರು ನಾನು ಮಾಡ್ತೀನಿ ಅಂತ ಬಂದೇ ಬರ್ತಾಳೆ. ಇವಾಗ ಆಲ್ರೆಡಿ ನಾನು ಅದನ್ನು ತುಂಬ ವ್ಲಾಗ್ಗಳಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ. ಫಸ್ಟು ತೋರಣನ ಒಂದೊಂದು ಸೆಂಟ್ರು ಎಲೆ ಬಿಟ್ಬಿಟ್ಟು ಹೂವು ಹಾಕಿದ್ದೆ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಿರಲಿಲ್ಲ. ಹಾಗೆ ಹೂವು ಕೂಡ ಇನ್ನೂ ಜಾಸ್ತಿ ಇತ್ತು. ಅದಕ್ಕೇ ಪೂರ್ತಿ ಎಲ್ಲಗೂ ಕೂಡ ಹೂವು ಹಾಕೋಣ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ನಮ್ಮಮ್ಮ. ಅದಾದಮೇಲೆ ಪ್ರತಿಯೊಂದು ಎಲೆಗೂ ಕೂಡ ಹೂವಿನ ಅಲಂಕಾರ ಮಾಡಿದ್ವಿ. ನೋಡಿ, ಇವಾಗ ಒಂದು ಅರ್ಧ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫಸ್ಟ್ ಟೈಮ್ ಈ ಥರ ಡೆಕೋರೇಷನ್ ಮಾಡ್ತಾ ಇರೋದು. ನಾನು ಕೂಡ ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗಿರಲಿಲ್ಲ. ಯಾವಾಗಲೂ ನಮ್ಮ ಅಪ್ಪಾಜಿನೇ ತೋರಣ ರೆಡಿ ಮಾಡಿಕೊಡ್ತಿದ್ರಿಂದ ಅವರು ಬರೀ ಮಾವಿನ ಎಲೆ ಅಷ್ಟೇನೆ ಪೋಣಿಸ್ಕೊಡ್ತಿದ್ರು. ಈ ಸಲ ಹೊಸ್ದಾಗಿರಲಿ ಅಂತ, ಚೆನ್ನಾಗಿ ಕಾಣಲಿ ಅಂತ ಈ ಥರ ಐಡಿಯಾ ಮಾಡಿ ಮಾಡ್ತಾಯಿದ್ದೀನಿ. ಇವಾಗ 2 ತೋರಣನೂ ರೆಡಿ ಮಾಡ್ಕೊಂಡಾಯಿತು. ಒಂದು ತೋರಣ ಬಂದು ಇಲ್ಲಿ ಬಾಗಿಲಿದೆ, ದೇವ್ರ ಗುಡಿಗೆ ಹೋಗುವಂಥದ್ದು. ಏಕೆಂತಂದರೆ ನಮ್ಮ ಮನೇಲಿ ದೇವ್ರ ಮನೆ ಅಂತೇನು ಸಪ್ರೇಟಾಗಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಏನು ಬಾಗಿಲಿದೆ ಇದಕ್ಕೇ ಡೆಕೋರೇಷನ್ ಮಾಡಿ ಹಾಕ್ತೀವಿ ಪ್ರತಿ ವರ್ಷನೂ. ಇದೇ ಒಂಥರ ದೇವ್ರ ಮನೆ ಡೋರ್ ಥರ ನಮಗೆ. ಆ ಥರ ಅಂದ್ಕೊಂಡು ಇಲ್ಲಿಗೆ ಈ ಥರ ಒಂದು ಎಲೆ ಬಿಟ್ಟು ಇನ್ನೊಂದು ಎಲೆ ಮಾವಿನ ಎಲೆಗೆ ಡೆಕೋರೇಷನ್ ಮಾಡಿರೋವಂಥದ್ದು ಹೂವಿಗೆ. ಮತ್ತು ಇದು ಬಂದುಬಿಟ್ಟು ಮೇಯ್ನ್ ಡೋರ್ಗೆ. ಇದು ಮೇಯ್ನ್ ಡೋರ್ ಸ್ವಲ್ಪ ಹೈಟಲ್ಲಿದೆ. ಸರಿ ಟ್ರೈ ಮಾಡೋಣ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಅದೇನಾಯಿತು ಅಂದರೆ ಸ್ವಲ್ಪ ಲೂಸ್ ಆಗುತ್ತೆ ಇವಾಗ ನಾನು ಹಾಕಿದ್ಮೇಲೆ. ಮತ್ತು ಒಂದೊಂದು ಹೂ ಕೂಡ ಬಿದ್ದೋಗ್ತಾಯಿತ್ತು. ಯಾಕಂತಂದರೆ ಅದು ಹಂಚಿನ ಕಡ್ಡಿಲಿ ಚುಚ್ಚಿರೋದ್ರಿಂದ. ಸೊ ಹಂಚಿನ ಕಡ್ಡಿ ಸ್ವಲ್ಪ ಮುಂದೆ ಬಂದ್ರೂ ಬೀಳ್ತಾಯಿತ್ತು. ಬಟ್ ಅದು ಪೂರ್ತಿ ಹಾಕಿದ್ಮೇಲೆ ಹಾಕೋಣ ಅಂತೇಳಿ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆದರೆ ಸೆಂಟ್ರಲ್ಲಿ ಏನಾಯಿತು ಅಂದರೆ ಮೊಳೆ ಇರಲಿಲ್ಲ. ಸೊ ಅದು ಮೊಳೆ ಒಡಿಸಿರಲಿಲ್ಲ ನಾವು. ಸ್ವಲ್ಪ ಮಾವಿನ ತೋರಣ ಏನಾಯಿತು, ಲೂಸ್ ಆಗೋಯಿತು. ಅಯ್ಯೋ, ಇದೇನಪ್ಪ ಲೂಸ್ ಆಯಿತು ಅಂತ ಅನ್ಕೋತಾ ಇದ್ವಿ. ಮತ್ತು ನಾವು ಅಪ್ಪಾಜಿ 1-2 ಎಲೆನ ತೆಗ್ದಾಕಿ ಮಾವಿನ ಎಲೆನ ಸ್ವಲ್ಪ ಟೈಟ್ ಮಾಡಿ ಆಮೇಲೆ ಸರಿ ಮಾಡಿದ್ರು. ಅವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಇಲ್ಲಿ ಬಂದಿದ್ದು ದಾಸಪ್ಪ ಮತ್ತು ಜೋಗಪ್ಪದಿರು. ಇವರು ಪ್ರತಿ ದೇವಸ್ಥಾನಕ್ಕೂ ಹೋಗಿ ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಗಳಿಗೆಲ್ಲ ಫಸ್ಟು ಇದು ಸ್ಪೆಷಲ್ ಏನಂತಂದರೆ ಯುಗಾದಿಲಿ ಬೇವು ಬೆಲ್ಲನೇ. ಸೊ ಬೇವು ಬೆಲ್ಲನ ದೇವಸ್ಥಾನಗಳಿಗೆಲ್ಲ ಫಸ್ಟು ಕೊಟ್ಕೊಂಡು ಬರ್ತಾರೆ. ಅದಾದಮೇಲೆ ಪ್ರತಿ ಮನೆಗೂ ಬಂದು ರಾಗಿ ಅಥವಾ ಅಕ್ಕಿನ ದಾನ ತಗೊಂಡು ನಮಗೂ ಕೂಡ ಬೇವು ಬೆಲ್ಲನ ಕೊಟ್ಟು ಹೋಗ್ತಾರೆ. ಪ್ರತಿಯೊಂದು ಮನೆಗೂ ಪ್ರತಿಯೊಂದು ದೇವಸ್ಥಾನಕ್ಕೂ ಈ ಥರ ಮಾಡ್ತಾರೆ. ಫಸ್ಟು ಬಂದು ದೇವಸ್ಥಾನಗಳಿಗೆ ಮುಗಿಸ್ಕೊತಾರೆ, ಮನೆಗಳಿಗೆ ಬರೋದಿಲ್ಲ. ಅದಾದಮೇಲೆ ಎಲ್ಲ ಮನೆಗೂ ಬರ್ತಾರೆ. ಇವಾಗ ಇಲ್ಲಿ ನೋಡ್ಬೋದು ನೀವು ತೋರಣ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಕರೆಕ್ಟಾಗಿ ನಾವು ಅಪ್ಪಾಜಿ ಸ್ಟ್ರೈಟಾಗಿ ಮಾಡಿ ಹೋದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಳು ಸೂಪರ್ ಅಂತ ಹೇಳಿ ಖುಷಿ ಪಡ್ತಾ ಇದ್ಲು ಅದನ್ನೆಲ್ಲ ನೋಡಿ. ಸೊ ಇನ್ನೂ ಹೊಸ್ಲಿಗೂ ಕೂಡ ಏನೂ ರೆಡಿ ಮಾಡಿರಲಿಲ್ಲ, ಹೂವೆಲ್ಲ ಹಾಕಿ. ಸೊ ಹೊಸ್ಲಿಗೆಲ್ಲ ಹೂ ಇಟ್ಟು ಇವಾಗ ಕ್ಲೀನ್ ಮಾಡ್ಕೋಬೇಕು ಈ ಮಾವಿನ ಸೊಪ್ಪೆಲ್ಲ.
ಸೊ ಇದು ಫೈನಲ್ ಆಗಿ ರೆಡಿ ಆದಮೇಲೆ ತೋರಿಸ್ತಾ ಇರೋಂಥದ್ದು ನಾನು ಮನೆ ಮುಂದೆ ಹಾಕಿರೋ ರಂಗೋಲಿ ಇದು. ಸೊ ಈ ಥರ ಕಲ್ಲರೆಲ್ಲ ಹಾಕಿ ಸಿಂಪಲಾಗಿ ಒಂದು ರಂಗೋಲಿ ಹಾಕಿದೆ. ಸದ್ಯಕ್ಕೆ ನನ್ನ ಮಗಳದನ್ನು ಹಾಳು ಮಾಡದೇ ಇರೋದೇ ಒಂದು ಅದೃಷ್ಟ. ಅವಳು ಕಲ್ಲರ್ ಕಾಣಿಸಿದ ತಕ್ಷಣ ಅದನ್ನ ಕೈಗೆಲ್ಲ ಮಾಡ್ಕೊಳ್ಳೋದು ಆ ಥರ ಮಾಡ್ತಿರ್ತಾಳೆ. ಸದ್ಯಕ್ಕೆ ಅದನ್ನೆಲ್ಲ ಏನೂ ಮಾಡಿಲ್ಲ. ಮೇನ್ ಡೋರ್ ಬಂದ್ಬಿಟ್ಟು ಆ ಥರ ಅಲಂಕಾರ ಮಾಡಿದ್ದೆ, ರೆಡಿ ಮಾಡಿದ್ವಿ. ಡೋರು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮೇನ್ ಡೋರು. ಇದು ಬಂದ್ಬಿಟ್ಟು ಒಳಗಡೆ ಮನೆಗೆ ಹೋಗುವಂಥದ್ದು ಇನ್ನೊಂದು ಡೋರು. ಹಾಗೆಯೇ ಇದು ನಮ್ಮ ಪುಟ್ಟದಾಗಿರೋ ದೇವ್ರ ಮನೆ. ಇದಕ್ಕೂ ಕೂಡ ದೇವ್ರ ಗೂಡ್ಗೂ ಕೂಡ ನಾನು ತೋರಣ ಮಾಡಿ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಆ ತೋರಣ ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿದ್ದಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆಯೇ ಇವಾಗ ಪೂಜೆ ಎಲ್ಲ ಆಗೋಗಿದೆ. ಇನ್ನು ಪೂಜೆ ಮನೆಯಲ್ಲೆಲ್ಲ ಮುಗೀತು. ಇನ್ನೇನಿದ್ರು ದೇವಸ್ಥಾನಕ್ಕೆ ಹೋಗೋದು ಬ್ಯಾಲೆನ್ಸು. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಇದು ಹಾಲಲ್ಲಿರೋವಂಥ ದೇವ್ರ ಫೋಟೋಸ್ಗಳು. ಇದು ಬಂದ್ಬಿಟ್ಟು ಸಿಂಪಲಾಗಿ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದೆ. ಹೂವಿನ ರೇಟ್ ಅಂತೂ ಕೇಳೋದಕ್ಕೆ ಆಗಲ್ಲ, ಅಷ್ಟೊಂದು ರೇಟ್ ಆಗಿತ್ತು. ಸೊ ಇದೆಲ್ಲ ರೆಡಿ ಆಗೋಷ್ಟರಲ್ಲಿ 10:30 ಟೈಮ್ ಆಗೋಗಿತ್ತು. ಸರಿ ಇನ್ನೇನು 10:30 ಟೈಮ್ ಆಯ್ತಲ್ಲ, ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಬರೋಣ ಅಂಥೇಳಿ ನಾನು ಮತ್ತು ನಮ್ಮ ಪಾಪು ಹೋಗ್ತಾ ಇದ್ದೀವಿ. ಅವಳಂತೂ ಆ ಡ್ರೆಸ್ದೇ ಒಂದು ಸಿರಿ ಆಗಿಬಿಟ್ಟಿದೆ. ಡ್ರೆಸ್ಸು ಮತ್ತು ಜಡೆದು ಅವಳಿಗೆ ತುಂಬ ಇಷ್ಟ ಈ ಥರ ಡ್ರೆಸ್ಗಳು. ಪ್ಯಾಂಟು ಶರ್ಟ್ ಈ ಥರ ಮಾಡ್ರನ್ ಡ್ರೆಸ್ಗಳಿಗಿಂತ ಈ ಥರ ಅವಳಿಗೆ ಟ್ರೆಡಿಷ್ನಲ್ ಡ್ರೆಸ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಇದು ಬಂದುಬಿಟ್ಟು ಲೆಹೆಂಗಾ ಟೈಪು. ಬಟ್ ಅವಳು ಸ್ವಲ್ಪ ಸಣ್ಣ ಇರೋದ್ರಿಂದ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ, ಒಂದೇ ಫುಲ್ ಅನ್ನೋ ಥರ ಕಾಣಿಸ್ಬಿಡುತ್ತೆ, ಫ್ರಾಕ್ ಥರ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಅವಳಿಗೆ ಏನೋ ಕಷ್ಟಪಟ್ಟು ಅವಳಿಗೆ ಇರೋ ಜಡೆಗೇನೆ ಆ ಜಡೆನ ಫಿಕ್ಸ್ ಮಾಡಿಸಿದ್ವಿ. ನಾನು ಮತ್ತು ನಮ್ಮಮ್ಮ ಸೇರ್ಕೊಂಡು ಫಿಕ್ಸ್ ಮಾಡ್ಕೊಂಡ್ವಿ ಅದನ್ನು. ಅವಳಿಗದೊಂದು ಖುಷಿ ಜಡೆ ಹಾಕೊಳ್ಳೋಂಥದ್ದು. ತುಂಬ ಇಷ್ಟಪಟ್ಟು ಜಡೆ ಹಾಕೋತಾಳು ಅವಳು. ಇವಾಗ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಮಂಗಳಾರತಿ ತಗೋತಾ ಇದ್ದೀವಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂದರೆ ನಮ್ಮ ಪಾಪು ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆ ಜಡೆ, ಅವಳ ಸರ, ಅವಳ ಡ್ರೆಸ್ಸು ನೋಡೋಕ್ಕೆ ಒಂಥರ ಖುಷಿ, ನಮ್ಮದೇ ದೃಷ್ಟಿ ಆಗೋ ಥರ ಇತ್ತು ಅವಳಿಗೆ. ಸ್ವಲ್ಪ ಇವಾಗ ಹಾಳು ಮಾಡ್ಕೊಂಡಿದ್ದಾಳೆ. ಬೆಳಿಗ್ಗೆನೇ ರೆಡಿ ಮಾಡಿದ್ದೆ. ಒಂದು ಸ್ವಲ್ಪ ಫಸ್ಟು ಬೇರೆ ಡ್ರೆಸ್ ಹಾಕಿದೆ ಅವಳಿಗೆ, ಪ್ಯಾಂಟ್ ಶರ್ಟ್ ಥರ. ಸೊ ಅದಾದಮೇಲೆ ಈ ಡ್ರೆಸ್ನ ಹಾಕಿ ರೆಡಿ ಮಾಡಿದೆ. ಅವಳಿಗೆ ಖುಷಿ ಅಂದರೆ ಖುಷಿ. ಆ ಡ್ರೆಸ್ ಹಾಕ್ಕೊಂಡಿರೋದು ಅವಳಿಗೆ ಎಳಿಬೇಕು ನೆಲದಲ್ಲಿ ಡ್ರೆಸ್ಸು, ಆ ಥರ ಇದ್ದರೆ ಅವಳು ತುಂಬ ಖುಷಿ ಪಡ್ತಾ ಇರ್ತಾಳೆ. ನಮ್ಮ ಮನೆ ಅಕ್ಕಪಕ್ಕದಲ್ಲಂತೂ ಪ್ರತಿಯೊಬ್ಬರಿಗೂ ತೋರಿಸ್ಕೊಂಡು ಬಂದ್ಬಿಟ್ಟವಳೆ ಆ ಡ್ರೆಸ್ನ. ಅದು ತಂದಿದ್ದ ದಿನವೇ ನಮ್ಮ ಮನೆ ಅಕ್ಕಪಕ್ಕದವ್ರಿಗೆಲ್ಲ ತೋರಿಸಿದ್ಲು. ಇವತ್ತು ಫುಲ್ ರೆಡಿ ಆಗಿದ್ಲಲ್ಲ, ಅವತ್ತು ಜಸ್ಟ್ ಹಾಕ್ಕೊಂಡು ನೋಡಿದ್ಲು ಕರೆಕ್ಟಾಗಿ ಆಗುತ್ತಾ ಏನಂತ ಅಂದ್ಬಿಟ್ಟು, ಲೂಸ್ ಆಗುತ್ತಾ ಏನು ನೋಡೋಣ ಅಂತ ಹಾಕ್ಕೊಂಡು ನೋಡಿದ್ವಿ. ಇವತ್ತು ಪೂರ್ತಿಯಾಗಿ ರೆಡಿ ಆಗಿಲ್ಲಲ್ಲ, ಅವಳ ಫ್ರೆಂಡ್ಸ್ಗೆ, ಅಕ್ಕಪಕ್ಕದ್ದು ಅವಳು ಫ್ರೆಂಡ್ಸ್ ಅಕ್ಕಂದಿರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ತೋರಿಸ್ಕೊಂಡು ಬಂದು ಖುಷಿ ಪಡ್ತಾ ಇದ್ಲು ಫುಲ್ ಅವಳು. ಮತ್ತು ನಾನು ಒಂದು 4-5 ಡೇಸ್ ಹಿಂದೆ ಒಂದು ಮುತ್ತಿನ ಸರನ ಬುಕ್ ಮಾಡಿದ್ದೆ. ಅಮೌಂಟು ಕಡಿಮೆನೇ, 260 ರುಪೀಸ್ ಏನೋ ಆಯಿತು. ಸೊ ಅಷ್ಟು ಕಡಿಮೆ ಅಲ್ವಾ, ನೋಡೋಣ ಚೆನ್ನಾಗಿದೆ ಮುತ್ತಿನ ಸರ ಅಂಥೇಳಿ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಪ್ರಾಡಕ್ಟ್ ಅಂತೂ ನಿಜ ತುಂಬ ಚೆನ್ನಾಗಿ ಬಂದಿದೆ. ನಮಗಂತೂ ತುಂಬ ಇಷ್ಟ ಆಯ್ತಿದ್ದು. ಇಷ್ಟೊಂದು ಕಮ್ಮಿ ಬೆಲೆಗೆ ಸಿಗುತ್ತಾ ಅಂತ ಕೂಡ ಅನ್ನಿಸ್ತೈತೆ. ಯಾಕೆಂತಂದರೆ ನಾವು ಅಂಗಡಿಲೆಲ್ಲ ಮುತ್ತಿನ ಸರ ಕೇಳಿದ್ರೆ ಸೊ ಒರಿಜಿನಲ್ ಮುತ್ತೇನಲ್ಲ, ಡೂಪ್ಲಿಕೇಟ್ ಮುತ್ತೇನೇ. ಅಂದ್ರೂ 216ಗೆ ನಾನು ಎಲ್ಲೂ ಕೇಳಿಲ್ಲ. ಸೊ ಇದು ನನಗೆ ವರ್ತ್ ಅಂತ ಕೂಡ ಅನ್ನಿಸ್ತು. ಓಲೆನೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಸರನೂ ಅಷ್ಟೇ, ಮುತ್ತಿನ ಸರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗಂತೂ ಇಷ್ಟ ಆಯಿತು, ನನಗೆ ಮತ್ತು ನಮ್ಮ ಅಮ್ಮಂಗೆ. ಹಾಗೆ ಖುಷಿ ಕೂಡ ಆಯಿತು. ಯಾಕೆ ಅಂತಂದರೆ ಹಬ್ಬದ ದಿನವೇ ನಮಗೆ ಮುತ್ತಿನ ಸರ ಡೆಲಿವರಿ ಆಗಿದ್ದು, ಹಾಗಾಗಿ. ಹಾಗೆ ಇನ್ನೊಂದು ವಿಶೇಷ ಏನಂತ ಅಂದರೆ ನಮ್ಮಪ್ಪ ಮತ್ತು ನಮ್ಮಮ್ಮವ್ರದ್ದು 25th ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹಬ್ಬದ ದಿನನೇ. ಸೊ ಅದಕ್ಕೆ ಸರಿ ಇದು ಬಂತಲ್ಲ ಇವತ್ತು ಹಾಕೊಳ್ಳೋಣ ಅಂಥೇಳಿ ನಮ್ಮಮ್ಮ ಪ್ಲ್ಯಾನ್ ಮಾಡ್ಕೊತಾ ಇದ್ರು. ಸರ ಬಂದಿದ್ದ ತಕ್ಷಣ ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ಕತ್ತಿಗೆ ಹಾಕಿ ನೋಡ್ತಾ ಇದ್ವಿ ಯಾವ ಥರ ಇದೆ ಏನು ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ, ನಮಗೂ ಇಷ್ಟ ಆಯಿತು. ವರ್ತ್ ಅಂತ ಕೂಡ ಅನ್ನಿಸ್ತು. 216 ರುಪೀಸು, ಅಷ್ಟೊಂದೇನು ಜಾಸ್ತಿ ಅಂತಲೂ ಅನ್ನಿಸ್ಲಿಲ್ಲ. ಓಲೆ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಇತ್ತು. ಚೆನ್ನಾಗಿ ಕೊಟ್ಟಿದ್ದಾರೆ, ತೊಗೋಬೋದು, ಏನಿಲ್ಲ ಆರಾಮಾಗಿ. ಸೊ ನೀವಿಲ್ಲಿ ನೋಡ್ಬೋದು ಓಲೆ ಯಾವ ಥರ ಬಂದಿದೆ ಅಂತ. ಸೊ ಓಲೆ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದಿಷ್ಟು ಎಲ್ಲ ವೀಡಿಯೋನು ಮಾಡಿಕೊಟ್ಟಿರೋದು ನನಗೆ ವ್ಲಾಗ್ಗೋಸ್ಕರ ನಮ್ಮ ಅಮ್ಮನೇ. ಸೊ ಅದೊಂದು ಖುಷಿ ವಿಚಾರ. ಥ್ಯಾಂಕ್ ಯು ಅಮ್ಮ ವ್ಲಾಗಿಗೆ ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ.
ಸೊ ಸರ ನನ್ನ ಮಗಳ ಕತ್ತಿಂದ ಫಸ್ಟು ಬಿಚ್ಚಾಕಬೇಕು, ಇಲ್ಲಾಂತಂದರೆ ಅವಳು ಕಿತ್ತಾಕ್ಬಿಟ್ಟಿರ್ತಾಳೆ. ಏಕೆ ಅಂತಂದರೆ ಲಾಂಗ್ ಇದೆ ಅಲ್ವಾ, ಅದಕ್ಕೋಸ್ಕರ. ಸೊ ಪೂಜೆ ಎಲ್ಲ ದೇವಸ್ಥಾನಗಳಿಗೆಲ್ಲ ಮಾಡಿಸ್ಕೊಂಡು ಬಂದು ಟಿಫನ್ ಎಲ್ಲ ತಿಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾಯಿದ್ವಿ ನಾನು ಮತ್ತು ನಮ್ಮಮ್ಮ. ಅಷ್ಟರಲ್ಲಿ ನನ್ನ ತಂಗಿ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಬಂದರು. ನನ್ನ ತಂಗಿ ಅಂತಂದರೆ ನಮ್ಮ ದೊಡ್ಡಮ್ಮನ ಮಗಳು ಇವಳು. ಸೊ ಇದು ತುಂಬ ಲಾಗ್ಗಳಲ್ಲಿ ನೀವು ನೋಡಿರ್ತೀರ, ಹಾಕಿದ್ದೀನಿ ಎಷ್ಟೊಂದು ಲಾಗಲ್ಲಿ. ಸೊ ನನ್ನ ತಂಗಿ ಇವಳು. ಜೀವನವೇ ಅದು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. 25ನೇ ವರ್ಷದ 25 ವರ್ಷ ಹೆಂಗೆ ಹೆಣ್ಗಾಡಿ ಪಣಗಾಡಿ ಹೆಂಗೋ ಬಣ್ಣೆ ಸೋರ್ಸ್ಕೊಂಡು ಹೆಂಗೋ 25 ವರ್ಷ ಮುಗಿಸಿದೀವಿ. ಇನ್ನೂ ರೆಡಿ ಆಗಿಲ್ಲ, ಹಂಗೆ ಕೂತೈತೆ. ಒಬ್ಬಟ್ಟು ತಟ್ಬೇಕು, ಆಮೇಲೆ ರೆಡಿ ಆಯ್ತೀನಿ ಅಂತ. ಏನು ಒಬ್ಬಟ್ಟು ಮಾಡಿದ್ರಾ? ಒಬ್ಬಟ್ಟು ಮಾಡಿಲ್ಲ ಇನ್ನ, ಊರ್ನ ರೆಡಿ ಆಗದೆ. ನಮ್ಮಮ್ಮಿ ಕಣೆ, ನಮ್ಮಮ್ಮಿ ಹೋಗು. ನಂಗ ಕೊಡ್ಸಿ ಜುಟ್ಟು ಹಾಕ್ತೀನಿ ಆಯ್ತೇನೆ. ಓ ಅಮ್ಮ ಚಿಕ್ಕಿಗೆ ಜುಟ್ಟು ಹಾಕ್ತದೆ. ದೀಪ ಗಡ್ಡೆ ಗಿಡ್ಡೆ ಎಲ್ಲ ಕಾರ್ ಬಂದಾಗ ಹೇಳ್ಬೇಡ ತಗೊಂಬರಕ್ಕೆ. ಆನಿವರ್ಸರಿ ಗಿಫ್ಟ್. ಸೊ ಗೈಸ್, ಇದು ನಮ್ಮ ದೊಡ್ಡಮ್ಮವ್ರು ಕೊಟ್ಟಿರೋಂಥ ಗಿಫ್ಟು 25th ಆ್ಯನಿವರ್ಸರಿಗೆ. 25 ವರ್ಷ ಆಯಿತು ಅಂತ ಹೇಳಿ ಅವರು ಬೆಳ್ಳಿದು ದೀಪ ಕೊಡಿಸಿದ್ದಾರೆ. ಇದೊಂದು ಖುಷಿ ವಿಚಾರ. ಏಕೆ ಅಂತಂದರೆ, ಯಾಕೆ ಖುಷಿ ವಿಚಾರ, ತುಂಬ ಖುಷಿ ವಿಚಾರ ಅಂತಂದರೆ, ನಮ್ಮಮ್ಮ ಮದುವೆ ಆದ 1 ವರ್ಷಕ್ಕೆ ನಮ್ಮ ಅಪ್ಪಾಜಿಗೆ 24 hours ಟೈಮ್ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ಮೀರಿ 25 ವರ್ಷ ಇಬ್ಬರು ಕೂಡ ಜೊತೆಯಾಗಿ ಸಂಸಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಅದೊಂದು ತುಂಬ ಖುಷಿಯಾದ ವಿಚಾರ ನಮಗೆ. ಇವಾಗ ನಮ್ಮ ಅಪ್ಪಾಜಿ ಕೂಡ ಊಟಕ್ಕೆ ಜಾಯಿನ್ ಆಗಿದ್ದಾರೆ. ದೇವಸ್ಥಾನದಿಂದ ಊಟ ಟೈಮ್ ಕರೆಕ್ಟಾಗಿ ಬಂದುಬಿಡ್ತಾರೆ. ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಊಟ ಟೈಮ್ ಸ್ವಲ್ಪ ಜಾಸ್ತಿನೇ ಆಗಿತ್ತು. ನಾವು ಊಟ ಮಾಡಬೇಕಾದ್ರೆ ನನ್ನ ತಂಗಿ ಊಟ ಮಾಡೋದಕ್ಕೆ ಅಂಥೇಳಿ ಎಲ್ಲನೂ ಒಂದು ಕಡೆ ಇಟ್ಕೊತಾ ಇದ್ದಾಳೆ. ಒಟ್ಟಿಗೆ ಕುತ್ಕೊಳ್ಳೋಣ ಅಂಥೇಳಿ. ನಮ್ಮ ಅಪ್ಪಾಜಿ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ, ಹಾಕೊಟ್ಬಿಡಿ ನನಗೆ ಅಂತ ಹೇಳಿದ್ರು. ಮತ್ತು ನಮ್ಮ ಹಸ್ಬೆಂಡು ಅಷ್ಟೇ, ತುಂಬ ಹೊಟ್ಟೆ ಹಶ್ವಾಗ್ತೈತೆ, ಹಾಕೊಟ್ಬಿಡಿ ಊಟನ, ನಾವು ಮಾಡ್ತಿರ್ತೀವಿ ಅಂತ. ಸರಿ ನೀವು ಊಟ ಮಾಡಿ ಅಂತೇಳಿ ನಾವೆಲ್ಲ ಒಂದು ಕಡೆ ಇಟ್ಕೊಂಡ್ವಿ. ಹಬ್ಬದ ಸ್ಪೆಷಲ್ ಒಬ್ಬಟ್ಟು ಅದು ಕೂಡ ರೆಡಿಯಾಗಿದೆ. ಹಾಗೆಯೇ ಒಬ್ಬಟ್ಟು, ಸಾಂಬಾರು, ರೈಸು, ಇದು ಬಂದುಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ವಿ. ಮಾವಿನಕಾಯಿ ಚಿತ್ರಾನ್ನ ಕೂಡ ಹಬ್ಬದ ಸ್ಪೆಷಲ್ಲೇನೇ. ಮಾವಿನಕಾಯಿ ಚಿತ್ರಾನ್ನ ಆಲ್ಮೋಸ್ಟ್ ನಾವು ಮಾಡೋದಕ್ಕೆ ಹೋಗಲ್ಲ, ಹಬ್ಬದ ಟೈಮಲ್ಲೇ ಮಾಡೋ ಅಂಥದ್ದು. ಇದು ಬಂದುಬಿಟ್ಟು ಶೇಂಗಾ ಒಬ್ಬಟ್ಟು ನಮ್ಮ ಅತ್ತೆಯವ್ರು ಮಾಡಿದರು. ನಮ್ಮ ಅಪ್ಪಾಜಿಯವ್ರ ಅಕ್ಕ ಅವರು ನಾನು ಶೇಂಗಾ ಒಬ್ಬಟ್ಟು ಮಾಡಿದ್ದೀನಿ ಟೇಸ್ಟ್ ನೋಡಿ ಅಂತೇಳಿ ತಂದುಕೊಟ್ಟಿದ್ರು. ತುಂಬ ಚೆನ್ನಾಗಾಗಿತ್ತು ಅದು ಕೂಡ ಟೇಸ್ಟು, ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಸೊ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ದೇವಸ್ಥಾನದ ಹತ್ರ ಹೋದ್ವಿ. ಏಕೆ ಅಂತಂದರೆ ಬೆಳಿಗ್ಗೆಯಿಂದ ನಮ್ಮಪ್ಪ ಮತ್ತು ನಮ್ಮಮ್ಮ ಯಾವ ದೇವಸ್ಥಾನಕ್ಕೂ ಹೋಗಿರಲಿಲ್ಲ, ಇಬ್ಬರು ಜೊತೆಯಾಗಿ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ. ಅದಕ್ಕೆ ನಮ್ಮ ಅಪ್ಪಾಜಿ ಹೇಗಿದ್ರು ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರನೇ ಇರ್ತಾರಲ್ವ, ಸರಿ ಅಲ್ಲಿಗೆ ಹೋಗೋಣ, ಹೋದರೆ ಸೊ ನಮ್ಮ ಅಪ್ಪಾಜಿನೂ ಇರ್ತಾರೆ, ಪೂಜೆ ಮಾಡಿಸ್ಕೊಂಡು ಬರ್ಬೋದು ಅಂಥೇಳಿ ನಾನು, ನಮ್ಮಮ್ಮ ಮತ್ತು ನನ್ನ ತಂಗಿ, ನನ್ನ ಮಗಳು ಎಲ್ಲರೂ ಹೋದ್ವಿ. ನಮ್ಮ ಹಸ್ಬೆಂಡ್ ಬಂದು ಕೇಕ್ ತರೋದಕ್ಕೆ ಅಂಥೇಳಿ ನಮ್ಮೂರ ಹತ್ರದಲ್ಲೇ ಮಲ್ಲಂಗುಪ್ಪೆ ಅಂತ ಇದೆ, ಸೊ ಅಲ್ಲಿ ಹೋಗಿದ್ರು. ಯಾಕೆ ಅಂತಂದರೆ ನಮ್ಮೂರಲ್ಲೆಲ್ಲ ಕೇಕ್ ಎಲ್ಲ ಏನೂ ಮಾಡಲ್ಲ. ಸೊ ಬೇರೆ ಊರಲ್ಲಿ ಬೇಕ್ರಿ ಇದೆ, ಅಲ್ಲೋಗಿ ಆರ್ಡ್ರ್ ಕೊಟ್ಟರೆ ಸೊ ಅವ್ರು ಮಾಡಿಕೊಡ್ತಾರೆ. ಸರಿ ಆಯಿತು ಅಂಥೇಳಿ ಅವರು ಹೋಗಿದ್ರು. ನಾವಿಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಬಂದು ನಮ್ಮ ಅಪ್ಪಾಜಿ ಫ್ರೆಂಡ್ಸು ಮತ್ತು ನಮ್ಮ ಅಪ್ಪಾಜಿ ಎಲ್ಲ ಇದ್ದರು. ಅವ್ರಿಗೆ ಸ್ವೀಟ್ಸು ಮತ್ತು ಚೋಚೋ ತೊಗೊಂಡು ಹೋಗಿದ್ವಿ, ಕಾಂತಿ ಸ್ವೀಟ್ಸು. ಸೊ ಇವಾಗ ನಮ್ಮ ಅಪ್ಪಾಜಿ ಎಲ್ರಿಗೂ ಸ್ವೀಟ್ ಕೊಡ್ತಾ ಇದ್ದಾರೆ. ಇದ್ದಾರೆ, ಆದರೆ ಒಬ್ರಿಗೂ ಹೇಳಿಲ್ಲ ಇವತ್ತು ನಂದು 25ನೇ ವರ್ಷದ ಆ್ಯನಿವರ್ಸರಿ ಅಂತ. ಸೊ ಅವರೆಲ್ಲ ನಮ್ಗೆ ಹೇಳೇ ಇಲ್ಲ, ಬೆಳಿಗ್ಗೆಯಿಂದ ಇಲ್ಲೇದ್ರು ಅಂತ ಹೇಳ್ತಾ ಇದ್ರು. ಏನು ಸ್ವೀಟು ಏನು ಸ್ಪೆಷಲು ಅಂತ ಫಸ್ಟು ಹಬ್ಬಕ್ಕೆ ಅಂತ ಅಂದ್ಕೊಂಡಿದ್ರು. ಅದಾದಮೇಲೆ ಅವ್ರಿಗೆ ಗೊತ್ತಾಗಿದ್ದು ಆ್ಯನಿವರ್ಸರಿ ಅಂತ ನಾನು ಹೇಳಿದ್ಮೇಲೆ. ಸೊ ಎಲ್ಲರೂ ಖುಷಿಯಿಂದ ಸ್ವೀಟ್ ತಿಂದು ಅವ್ರಿಗೂ ಕೂಡ ಸ್ವೀಟ್ ತಿನ್ನಿಸಿದ್ರು. ಅದೆಲ್ಲ ಆದಮೇಲೆ ಡೈಲಿ ಒಂದು 5 ಗಂಟೆ ಟೈಮಲ್ಲಿ ಇಲ್ಲಿ ದೇವ್ರದ್ದು ಉಯ್ಯಾಲೆ ಪೂಜೆ ಮಾಡ್ತಾರೆ ಚಾಮುಂಡೇಶ್ವರಿಗೆ. ಸೊ ಆ ಪೂಜೆ ಮಾಡಿಸೋಣ ನಾವೂ ಅಂಥೇಳಿ ಉಯ್ಯಾಲೆ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀವಿ ಇಲ್ಲಿ.
ಉಯ್ಯಾಲೆ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ವಿಗ್ರಹ ಕಾಣಿಸ್ತಾ ಇದೆ ಅಲ್ವಾ, ದೇವಿ ತೇರು ಹಿಂದೆಗಡೆ. ಸೊ ಅದು ಬಂದ್ಬಿಟ್ಟು ಪಂಚಲೋಹದ ವಿಗ್ರಹ. ಸೊ ಅಲ್ಲಿ ಬಂದ್ಬಿಟ್ಟು ದೇವಿಗೆ ಪೂಜೆ ನಡೆಯುತ್ತೆ. ಆ ಪೂಜೆ ಎಲ್ಲ ಆದಮೇಲೆ ಸೊ ನೆಕ್ಸ್ಟ್ ಬಂದು ಉಯ್ಯಾಲೆಯಲ್ಲಿರೋ ದೇವಿನ ಕರ್ಕೊಂಡು ಬಂದು ಈ ತೇರಲ್ಲಿ ಕೂರಿಸ್ತಾರೆ. ಸೊ ತೇರಲ್ಲಿ ಕೂರಿಸಿ ಸೊ ತೇರು ಎಳೆದು ದೇವಸ್ಥಾನದ ಸುತ್ತ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನೆಲ್ಲ. ಸೊ ದೇವರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಂದರೆ ಆ ಲೈಟಿಂಗ್ಸ್ಗೂ ಆ ಸ್ಯಾರಿಗೆ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಇನ್ನೂ ತುಂಬ ಜನ ಸೇರ್ತಾರೆ. ಸಂಜೆ ಆಗ್ತಾಯಿದ್ರು ನೈಟ್ ಆಗ್ತಾಯಿದ್ರು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆ ಥರ. ಸೊ ತುಂಬ ಅಂದರೆ ತುಂಬ ಜನ ಇದ್ದರು ಇಲ್ಲಿ. ಸೊ ಇಲ್ಲಿ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಾದಮೇಲೆ ಪಂಜಿನ ಸೇವೆ ಎಲ್ಲ ಮಾಡಿ ತೇರನ್ನ ಎಳೆಯುವಂಥದ್ದು. ಸೊ ಇದನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅದು ತೇರೆಲ್ಲ ಎಳ್ದೆಲ್ಲ ಮಾಡಾದಮೇಲೆ ಮನೆಗೆ ಬಂದು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೈಲೂ ಬೆಳ್ಳಿ ದೀಪ ಕೊಟ್ಟು ಕಳಿಸಿರಲ್ಲ ನಮ್ಮ ದೊಡ್ಡಮ್ಮ. ಸೊ ಅದನ್ನಿಬ್ಬರು ಕೈಲೂ ಹಚ್ಚಿಸ್ತಾ ಇದ್ದೀವಿ ದೀಪನ ಇವಾಗ. ಯಾಕೆ ಅಂತಂದರೆ ಅವ್ರು ಕೊಟ್ಟಿರೋದೇ ಆ್ಯನಿವರ್ಸರಿಗೆ ಇವರಿಬ್ರಿಗೋಸ್ಕರನೇ. ಸೊ ಅದಕ್ಕೆ ಇವರಿಬ್ಬರು ಕೈಯಲ್ಲೇ ದೀಪ ಹಚ್ಚಿಸ್ತಾ ಇರೋವಂಥದ್ದು. 6 ರೀ ಈಗ ಬೇಡ್ಕೊಂಡು 6 ರೀ. ಇನ್ನು ಆ ಕಡೆ ತಿರ್ಸು ಹಿಂಗೆ. ಈ ಕಡೆ ಮಾಡಿ ನೀವು ಅಲ್ಲಿ ನಿಂತ್ಕೊಂಡು ಇರು ಮಂಜು ಬೇಡ. ಕೊಡಿ ನಾನು ಮಾಡ್ತೀನಿ ವಿಡಿಯೋ ಆಫ್ ಮಾಡಿ ಪಾಸ್ ಮಾಡಿ. ಹೊಡೀರಿ ಮಂಜುಮ್ಮ. ಹ್ಯಾಪಿ 25th ಆನಿವರ್ಸರಿ. ಹೊಡೀರಿ ಮಂಜು. ಹೊಡೀರಿ. ಕಟ್ ಮಾಡಿ ಬಂತಚ್ಚಿನಿ ಹೋಗ್ಲಿ ಆ ಕಡೆಗೆ. ಬರಗಿಲ್ಲ ಬಿಡಿ. ತಿನ್ಸಿ ಸ್ವಲ್ಪ ತಿನ್ನಿ. ಕೇಕ್ನ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಯಾಕಂತಂದರೆ ಅವ್ರಿಗೆ ಆಗೋದಿಲ್ಲ ಕೇಕ್ ಎಲ್ಲ ತಿಂದರೆ. ಸೊ ಹಾಗಾಗಿ ಅದನ್ನೆಲ್ಲ ಅವರು ತಿನ್ನಲ್ಲ. ನಾರ್ಮಲ್ ಕೇಕ್ ಆದರೂ ಅಷ್ಟೇನೆ, ಪೇಸ್ಟ್ರಿ ಕೇಕ್ ಆದರೂ ಅಷ್ಟೇನೆ ಅವ್ರು ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೆ ನನಗೆ ಬೇಡ ಅಂತ ಹೇಳ್ತಾಯಿದ್ರು. ಆಮೇಲೆ ಸ್ವಲ್ಪ ನಮ್ಮಮ್ಮ ಟೇಸ್ಟ್ ಮಾಡಿಸಿದ್ರು. ಸೊ ಅದೊಂದು ಕೇಕ್ ಕಟ್ಟಿಂಗ್ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಬಂದು ನಮ್ಮ ಅತ್ತೆ ಕೇಕ್ ತಿನ್ನಿಸ್ತಾ ಇರೋದು ಇಬ್ರಿಗೂ. ಸೊ ಇವರು ನಮ್ಮ ಅಪ್ಪಾಜಿಯವರ ಅಕ್ಕ ಮಂಜಾಕ್ಷಮ್ಮ ಅಂತ. ಸೊ ನಮ್ಮ ಅತ್ತೆ ಕೂಡ ಹಬ್ಬಕ್ಕೆ ಊರಿಗೆ ಬಂದಿದ್ದರು. ಅವರು ಯಾವಾಗಲೂ ಜಾಸ್ತಿ ಬೆಂಗಳೂರಲ್ಲೇ ಇರ್ತಾರೆ ಅವ್ರ ಮಗಳು ಮನೇಲಿ. ಸೊ ಹಬ್ಬಗಳೆಲ್ಲ ಇದ್ದಾಗ ಇಲ್ಲೇ ಬರ್ತಾರೆ. ಸೊ ಗೈಸ್ ಇದಿಷ್ಟು ನನ್ನ ಲಾಗ್ ಆಗಿತ್ತು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್.